ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನೆಲ್. ಹಾಗೆ ಇವತ್ತು ನಾವು ಬದಿಯಡ್ಕದಲ್ಲಿರೋ ನಮ್ಮ ರಿಲೇಟಿವ್ ಮನೇಲಿದ್ದೀವಿ. ಈಗ ಟೈಮ್ ಮಾರ್ನಿಂಗ್ 4 o'clock ಆಗಿದೆ. ಆ್ಯಕ್ಚುಲಿ ನಿನ್ನೆ ನಾನು ನನ್ನ ಮನೆಯಿಂದ ಬೇಕಾಗಿರೋ ಥಿಂಗ್ಸ್ ಅದು ಇದು ಎಲ್ಲ ಏನೆಲ್ಲ ಬೇಕೋ ಅದೆಲ್ಲ ಐಟಮ್ಸ್ನ ಪ್ಯಾಕ್ ಮಾಡಿಕೊಂಡು ಭಾಗ್ಯನ ಮನೆಗೆ ಬಂದೆ. ಭಾಗ್ಯನ ಮನೆಯಿಂದ ನಾನು ಮತ್ತು ಭಾಗ್ಯ ಇಬ್ಬರೂ ಸೇರಿ ನಿನ್ನೆನೇ ಬದಿಯಡ್ಕದಲ್ಲಿರೋ ಈ ರಿಲೇಟಿವ್ ಮನೆಗೆ ಬಂದ್ವಿ. ಸೊ ಇಲ್ಲಿ ಸ್ಟೇ ಆಗಿ ಇವತ್ತು ಮಾರ್ನಿಂಗ್ 3:30ಗೆ ಎದ್ದಿದ್ದೀವಿ. ಇವಾಗ 4 o'clockಗೆ ರೆಡಿ ಆಗಿದ್ದೀವಿ. ಆಟೋ ಬೇಗ ಬರುತ್ತೆ ಅಂದಿದ್ದಾರೆ. ಬಟ್ ನಮಗೆ ಟ್ರೈನ್ ಇರೋದು 5:40. ನಮಗೆ ರೈಲ್ವೆ ಸ್ಟೇಷನ್ ಅಂದರೆ ಕುಂಬ್ಳೆ ರೈಲ್ವೆ ಸ್ಟೇಷನ್ ಹತ್ತಿರ ಅಂತ ಹೇಳಿ ಬದಿಯಡ್ಕದಲ್ಲಿರೋ ರಿಲೇಟಿವ್ಸ್ ಮನೆಗೆ ಬಂದ್ವಿ. ಸೊ ಇನ್ನೇನು ಆಟೋ ಬರುತ್ತೆ, ನಾನು ಭಾಗ್ಯ ಹೊರಡ್ತೀವಿ. ಹಾಗೆ ನಮ್ಮ ಜೊತೆ ಇನ್ನಿಬ್ಬರು ಕಸಿನ್ಸ್ ಇದ್ದಾರೆ ತ್ರಿಶೂರ್ ಕಡೆ ಹೋಗೋಕ್ಕೆ. ಸೊ ಅವ್ರನ್ನ ಟ್ರೈನಲ್ಲಿ ಮೀಟ್ ಮಾಡೋಣ. ಆಟೋ ಬಂದಿದೆ, ನಾವು ಲಗೇಜ್ ಜೊತೆ ಹೊರಗೆ ಬಂದ್ವಿ. ಬಾಯ್ ಬಾಯ್. ಆಟೋದಲ್ಲಿ ಲಗೇಜ್ ಎಲ್ಲ ಇಟ್ಟಾದ್ಮೇಲೆ ಹತ್ಕೊಂಡು ನಾವು ದೇವರ ಹಾಡು ಹಾಡ್ತಾ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. 5:45ಗೆ ಟ್ರೈನ್ ಇರೋದು. ನಾವು 5:05ಗೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಹಾಯ್ ಫ್ರೆಂಡ್ಸ್, ನಮ್ಮ ಜೊತೆ ಇರೋ ಇಬ್ರು ಕಸಿನ್ಸ್ ಅಲ್ಲಿ ಒಬ್ರು ಇಲ್ಲಿದ್ದಾರೆ ನೋಡಿ, ನಯನ್ ಕುಮಾರ್ ಅವರು. ಎಂತ ಅತಿಥಿ ನಾನೇ ಇಂಟ್ರೊಡಕ್ಷನ್ ಕೊಡ್ತೇನೆ. ನಮ್ಮ ಚಾನೆಲ್ದು ಲೋಗೋ ಕ್ರಿಯೇಟರ್. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ಅವರೇ ಹೇಳ್ಬೇಕಷ್ಟೇ. ಹೇಳಿ. ಗೊತ್ತಿಲ್ಲ, ನಾವಿನ್ನೂ ಹೇಳಲಿಲ್ಲ. ಹೇಳಿ. ಗೊತ್ತಿಲ್ಲ. ಸರ್ಪ್ರೈಸ್ ಗೈಸ್. ತಮ್ನೈಲಲ್ಲಿ ಹಾಕಿದ್ರೆ ಗೊತ್ತಿಲ್ಲ. ನಮ್ಮ ಜೊತೆ ಇರೋ ಇನ್ನೊಬ್ರು ಕಸಿನ್ಸ್ ಯಾಕೋ ಮುಖ ತೋರಿಸ್ತಿಲ್ಲ. ಇನ್ನೊಬ್ರು ಇದ್ದಾರೆ, ವಾಣಿಯತ್ತೆ ಅವರು ನೋಡಿ. ಇವರನ್ನು ನೀವು ನೋಡಿರ್ತೀರಿ ನಮ್ಮ ತ್ರಿಶೂರ್ ಬ್ಲಾಗಲ್ಲಿ. ವಾಣಿಯತ್ತೆ ಹಾಯ್. ಅಷ್ಟೇ. ಹಾಗೆ 5:45ಗೆ ಟ್ರೈನ್ ಬಂತು, ಹತ್ತಿದ್ವಿ. ನಮ್ಮದು ಬೆಳಗಿನ ನಿದ್ದೆ ಅಂತೂ ಹೇಗೂ ಹೊರಟೋಗಿತ್ತು. ಸೊ ಟ್ರೈನ್ ಸ್ಟಾರ್ಟ್ ಆಗಿದ್ದೆ. ನಾವು ಕೆಲವೊಂದು ಗೇಮ್ಸ್ ಆಡ್ತಾ ಟೈಮ್ ಪಾಸ್ ಮಾಡಿದ್ವಿ. ಟ್ರೈನ್ ಫುಡ್ ಅಂತೂ ನಾವು ತಿನ್ನೋಕ್ಕೆ ಹೋಗಲ್ಲ. ಸೊ ಬರುವಾಗಲೇ ನಾವು ಚಪಾತೀಸ್ ತಂದಿದ್ವಾಯಿತು. ಸೊ ಇವಾಗ ಬ್ರೇಕ್ಫಾಸ್ಟ್ ಟೈಮ್. ಚಪಾತಿಯು ಪೀನಟ್ ಬಟರು ತಿನ್ನಲಿಕ್ಕೆ. ಸೊ ಮಧ್ಯಾಹ್ನ ಒಂದು 12 ಗಂಟೆ ಆಗಬೇಕಿದ್ರೆ ನಾವು ತ್ರಿಶೂರ್ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಆ್ಯಂಡ್ ಎಲ್ರಿಗೂ ತುಂಬಾ ಹಸಿವಾಗಿತ್ತು. ಅದಕ್ಕೋಸ್ಕರ ಅಲ್ಲೇ ಹತ್ತಿರ ಇರೋ ಒಂದು ಹೋಟೆಲ್ ಕಡೆ ಹೋಗಿ ಎಲ್ಲರೂ ಮಸಾಲೆ ದೋಸೆನೇ ತಿಂದ್ವಿ. ಮತ್ತು ನಾವು ಬಸ್ನಲ್ಲಿ ಪುದುಕಾಡು ಕಡೆ ಹೊರಟ್ವಿ, ಯಾಕಂದರೆ ವಾಣಿಕನ್ ಮನೆ ಇರೋದು ಪುದುಕಾಡಿನಲ್ಲಿ. ಪಿಂಡಗಳು ಇವರಿಬ್ಬರಾಯ್ತಾ, ಆಚೆಯವರಲ್ಲ. ಬಂದೊಂದು ನಿದ್ದೆ ಆಯ್ತು. ಈಗ ನಮ್ಮ ನಯನ್ ಅವರು ಬೇಕಾದಂತಹ ತರಕಾರಿ ಕೊಂಡೋಗ್ತಿದ್ದಾರೆ. ಜೊತೆಗೆ ಸೋಡಾ ಯಾಕೆ ನಾನು ಒಂದು ಕುಪ್ಪಿ ಇದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. ಈಗ ನೀವು ನಾಳೆ ಪ್ಲಾನ್ ಹೇಳಿ. ನಾಳೆದು ಪ್ಲಾನ್ ಇವತ್ತು ಅಲ್ಲ, ಆ್ಯಕ್ಚುಲಿ ಇವತ್ತು ರಾತ್ರಿ ಪ್ಲಾನ್ ಮಾಡಬೇಕಷ್ಟೇ. ತ್ರಿಶೂರ್ ಅಂತೂ ತಲುಪಿದ್ದೇವೆ ನೋಡಿ. ನಂದು ಶಾರ್ಟ್ ಫಿಲಮ್ ನಂತರ ನಾನು ಇವತ್ತೇ ಬರ್ತಾ ಇರೋದು. ಡ್ರಿಂಕ್ ಸಿಗಲ್ಲ, ಜ್ಯೂಸ್ಗೆ ಅಲ್ಲ ಸರ್ಬತ್ತಿಗೆ ಅಂತ. ಗುಡ್ ಮಾರ್ನಿಂಗ್, ಶುಭೋದಯ. ಭಾಗ್ಯಮ್ಮ ಎಲ್ಲಿ? ನಾವು ಈಗ ಟೈಮ್ 5:17. ನಾವು ರೆಡಿ ಎಲ್ಲ ಆಗಿ ವಡಕುನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಗೆಟ್ ರೆಡಿ ವಿತ್ ಮೀ ಮಾಡಲಿಕ್ಕೆ ಮರ್ತೋಯ್ತು. ಎಂತ ಮಾಡಲಿಕ್ಕೆ? ಗೆಟ್ ರೆಡಿ ವಿತ್ ಮೀ. ನಾವಿವತ್ತು ರೆಡಿ ಹಾಕ್ಕೊಂಡು ವಡಕುನಾಥ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಸಮಯ ಸಾಗುವ ಗತಿಯ ಸಮಯ 5:17. 5 ನಿಮಿಷ ಕಳೆದು 15 ನಿಮಿಷ. 5 ಗಂಟೆ. ಇನ್ನು ವಡಕುನಾಥ ವಡಕುನಾಥ ದೇವಸ್ಥಾನ ಅಂತ ಹೇಳಿದರೆ ತ್ರಿಶೂರ್ ಪುರ ಮೇಲೆ ಆಗುತ್ತಲ್ಲ, ಅದೇ ದೇವಸ್ಥಾನ. ಎಸ್.
ಎಸ್ ಬೇರೆ ಏನಾದರೂ ಗೊತ್ತಾ? ಬೇರೇನೂ ಗೊತ್ತಿಲ್ಲ. ಹಾಗೆ ಬಸ್ ಬಂದಿದೆ. ಬಸ್ ಹತ್ತಿ ತ್ರಿಶೂರ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಅಲ್ಲಿಂದ ಸ್ವಲ್ಪ ಹೊತ್ತು ನಡೀತಾ ದೇವಸ್ಥಾನದ ಕಡೆಗೆ ಬಂದೆವು. ಸಮಯ 6 ಗಂಟೆ. ನಾವು ವಡಕ್ಕನಾಥ ದೇವಸ್ಥಾನಕ್ಕೆ ಬಂದಾಯಿತು. ಪರಶುರಾಮರ 108 ಶಿವ ದೇಗುಲಗಳಲ್ಲಿ ಪರಶುರಾಮರು ಸ್ಥಾಪಿಸಿರುವಂತಹ ಮೊದಲನೇ ಶಿವಲಿಂಗ ಇದೇ ದೇವಸ್ಥಾನದಲ್ಲಿರೋದು. ಹಾಗೆ ಶಿವಲಿಂಗ ಕಾಣಿಸದೇ ಇರುವಂತಹ ಶಿವನ ದೇಗುಲ ಅಂದರೆ ಇದೇ ದೇವಸ್ಥಾನ. ಕಾರಣ ಏನಂದರೆ ಲಿಂಗವು ತುಪ್ಪದಿಂದ ಆವರಿಸಿರುತ್ತೆ. ಸೊ ಇಲ್ಲಿ ಶಿವನಿಗೆ ತುಪ್ಪದ ಅಭಿಷೇಕ ಮಾಡ್ತಾರೆ. ಹಾಗೆ ಇಲ್ಲಿ ಅಭಿಷೇಕ ಮಾಡುವಂತಹ ತುಪ್ಪ ಬೇಸಿಗೆಯಲ್ಲಂತೂ ಕರಗಲ್ಲ. ಜೊತೆಗೆ ಆ ಲಿಂಗದ ಸುತ್ತಲೂ ದೀಪ ಉರಿಸೋವಾಗಲೂ ಆ ದೀಪದ ಶಾಖದಿಂದ ಕೂಡ ಆ ತುಪ್ಪ ಕರಗಲ್ಲ ಅನ್ನೋದು ಇಲ್ಲಿಯ ವಿಶೇಷತೆ. ಹಾಗೆ ಇಲ್ಲಿ ಇದೇ ತುಪ್ಪವನ್ನು ಪ್ರಸಾದ ರೂಪದಲ್ಲಿ ನಮಗೆ ಕೊಡ್ತಾರೆ. ಈಗ 7 ಮುಕ್ಕಾಲು ಆಗಿದೆ. ದರ್ಶನ ಪಡೆದು ಹೊರಗೆ ಬಂದಿದ್ದೀವಿ. ಒಳಗೆ ಫೋಟೋಗ್ರಫಿ ಅಲೋ ಇಲ್ಲ, ಅದಕ್ಕೋಸ್ಕರ ಫೋಟೋಸ್ ತಗೊಂಡಿಲ್ಲ. ನಮಸ್ಕಾರ ಮಾಡಿ ಎಲ್ರಿಗೂ ದೇವರು ಒಳ್ಳೇದು ಮಾಡಿ. ನಾವು ವಡಕ್ಕನಾಥ ದೇವಸ್ಥಾನದಿಂದ ನೆಕ್ಸ್ಟ್ ತ್ರಿಪಯಾರ್ ರಾಮಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ. ಒಂದು ವಿಷಯ ಏನಪ್ಪ ಅಂದರೆ ನಾವು ಹೋಗೋ ಪ್ರತಿ ದೇವಸ್ಥಾನ ಕೂಡ ಅಷ್ಟೇ ದೇವಸ್ಥಾನದ ಹೊರಗಿನ ವಿಡಿಯೋ ಅಥವಾ ಫೋಟೋಸ್ನ ತೋರಿಸ್ತೇವೆ ಹೊರತು ದೇವರನ್ನಾಗಲಿ ದೇವಸ್ಥಾನದ ಒಳಗಿನ ವಿಡಿಯೋ ಆರ್ ಫೋಟೋ ಆಗಲಿ ತೋರ್ಸೋಕ್ಕೆ ಹೋಗಲ್ಲ. ಹಾಗೆ ನಾವಿವಾಗ ಬಂದಿರೋದು ತ್ರಿಪ್ರಯಾರ್ ರಾಮಸ್ವಾಮಿ ಕ್ಷೇತ್ರಕ್ಕೆ. ಹಾಗೆ ಇಲ್ಲಿಯ ರಾಮ ವಿಗ್ರಹ ಏನಿದೆ 4 ತೋಳುಗಳನ್ನು ಹೊಂದಿದ್ದು ವಿಗ್ರಹದ ಮೇಲೆ ಶಂಖ, ಚಕ್ರ, ಬಿಲ್ಲು ಹಾಗೂ ಮಾಲೆ ಅಥವಾ ಹಾರ ಹೊಂದಿರುತ್ತೆ. ಈ ಕ್ಷೇತ್ರದ ಮುಂಭಾಗದಲ್ಲೇ ನಮಗೆ ಹನುಮಂತನ ದೇವಸ್ಥಾನ ಕೂಡ ಸಿಗುತ್ತೆ. ಎಸ್ ಭಾಗ್ಯಮ್ಮ, ಈ ತ್ರಿಪ್ರಯಾರ ಅಂತ ಯಾಕೆ ಹೆಸರು ಬಂತಂತ ಹೇಳಿದ್ರೆ 3 ಬದಿಗಳಲ್ಲೂ ನೀರಿಂದ ಆವೃತವಾಗಿ ಉಂಟು ಪ್ರದೇಶ, ಅದಕ್ಕೆ ತ್ರಿಪ್ರಯಾರ ಅಂತ ಹೆಸರು ಬಂದಿದೆ. ಈ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ಕೋಳಿಕೋಡು ಮತ್ತು ಕೊಡಂಗಲ್ಲೂರು ಕನೆಕ್ಟ್ ಆಗುವಂತಹ ಕನೋಲಿ ಕಾಲುವೆ ಇದೆ, ಅದರ ದಡದಲ್ಲಿ ಈ ದೇವಸ್ಥಾನ ಇರೋದು. ಹಾಗೆ ಇದಕ್ಕೆ ಇನ್ನೊಂದು ಹಿಸ್ಟ್ರಿ ಇದೆ. ಹಿಂದಿನ ಕಾಲದಲ್ಲಿ ಮೀನುಗಾರರು ಮೀನು ಹಿಡಿಬೇಕು ಅಂತ ಹೋದಾಗ ನೀರಲ್ಲಿ ಒಂದು ವಿಗ್ರಹ ಸಿಕ್ಕಿರುತ್ತೆ. ಅದನ್ನ ಅವ್ರು ಏನು ಮಾಡ್ತಾರೆ, ಆ ಭೂ ಸ್ವಾಧೀನ ಅಂದರೆ ಯಾರ ಹೆಸರಲ್ಲಿತ್ತು ಆ ಭೂಮಿ ಆ ಯಜಮಾನನಿಗೆ ಹೋಗಿ ಕೊಡ್ತಾರೆ. ಅದಾದಮೇಲೆ ಅವರಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಅದೇ ದೇವಸ್ಥಾನ ಇದಾಗಿರ್ತದೆ. ಅದೇ ಥರ ವರ್ಷಕ್ಕೊಮ್ಮೆ ಮೀನುಗಾರರ ಗುಂಪೇನಿದೆ ಅವ್ರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಯಾಕಂದರೆ ಅವರ ಪೂರ್ವಜರಿಂದ ನಿರ್ಮಾಣಗೊಂಡಂತಹ ದೇವಸ್ಥಾನ ಅಂತ ಹೇಳಿ ಅವರು ವರ್ಷಕ್ಕೊಮ್ಮೆ ಗುಂಪಾಗಿ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ನಂಗೆ ಅಷ್ಟೇ ಗೊತ್ತಿದೆ. ಮೀನುಗಳಿಗೆ ಆಹಾರ ನೀಡೋದು ಇಲ್ಲಿಯ ಒಂದು ವಿಶೇಷ ಸೇವೆ. ಮೀನು ವಿಷ್ಣುದೇವರ ಅವತಾರವಾಗಿರೋದ್ರಿಂದ ನಾವು ಹಾಕಿರೋ ಆಹಾರ ಏನಿದೆ ಸ್ವತಃ ವಿಷ್ಣುದೇವರೇ ಮೀನಿನ ರೂಪದಲ್ಲಿ ಬಂದು ತಿಂದು ಹೋಗ್ತಾರೆ ಅನ್ನೋದು ಈ ಸೇವೆಯ ನಂಬಿಕೆ. ಅದೇ ರೀತಿ ಸಿಡಿಮದ್ದು ಸೇವೆ, ಇದು ಇನ್ನೊಂದು ವಿಶೇಷತೆ ಕೂಡ. ಆ್ಯಕ್ಚುಲಿ ಸಿಡಿಮದ್ದು ಅರ್ಪಿಸೋಕೆ ಪರ್ಮಿಷನ್ ಇರೋ ದೇವಾಲಯಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು. ನೀವು ರಾಮಾಯಣದಲ್ಲಿ ಕೇಳೇ ಇರ್ತೀರ, ಸೀತಾನ್ವೇಷಣೆ ಟೈಮಲ್ಲಿ ಹನುಮ ದೇವರಿಗೆ ಸೀತೆ ಇರೋ ಸ್ಥಳ ಗೊತ್ತಾಗಿ ಸೀತಾದೇವಿಯನ್ನು ಹುಡುಕಿದೆ ಅಂತ ಕೂಗ್ತಾ ಶ್ರೀರಾಮನ ಹತ್ರ ಬಂದು ಹೇಳ್ತಾನೆ ಆದರೂ ಆ ಧ್ವನಿ ಮಾತ್ರ ರಾಮನಿಗೂ ಒಮ್ಮೆ ಅಚ್ಚರಿ ಮೂಡಿಸುತ್ತೆ. ಹಾಗೆಯೇ ತ್ರಿಲೋಕಕ್ಕೆ ಹನುಮನ ಧ್ವನಿ ಪ್ರತಿಧ್ವನಿಸುತ್ತೆ. ಆ ನೆನಪಿಗೆ ಇಲ್ಲಿ ಸಿಡಿಮದ್ದು ಸೇವೆ ನಡೆಯುತ್ತೆ. ಹಾಗೆ ನಾವು ಅಂದ್ಕೊಂಡಿರೋದು ನೆರವೇರಲಿ ಅನ್ನೋ ನಿಟ್ಟಿನಲ್ಲಿ ಜನರು ಸಿಡಿಮದ್ದು ಸೇವೆ ಮಾಡ್ತಾರೆ. ಇಲ್ಲಿ ಹೋಗುವ ಗೈಸ್, ಈ ಬ್ಲಾಗರ್ ಒಟ್ಟಿಗೆ ಬಂದು 11 ಗಂಟೆವರೆಗೆ ಊಟ ಸಿಗಲಿಲ್ಲ ಗೈಸ್. ಊಟ ಅಲ್ಲ, ಬ್ರೇಕ್ಫಾಸ್ಟ್ 11 ಗಂಟೆಗೆ. ಹೊಟ್ಟೆಗೆ ಏನು ಹೋಗಲಿಲ್ಲ ಗೈಸ್. ಹಾಗೆ ಈಗ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ ಗೈಸ್. ನೋಡಿ ಗೈಸ್ ವೆಯ್ಟ್ ಮಾಡ್ತಿದ್ದೇವೆ ಗೈಸ್. ಬರ್ತಿದೆ ಗೈಸ್. ಬ್ರೇಕ್ಫಾಸ್ಟಿಗೆ ಹೋಟ್ಲಿಗೆ ಬಂದಿದ್ದೇವೆ. 11 ಗಂಟೆ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಬಂದಿದ್ದೇವೆ ನಮ್ಮ ಭಾಗ್ಯಮ್ಮನ ಅಜ್ಜನ ಯಾವುದೋ ಮಗನ ರಿಲೇಟಿವ್ ಮನೆಗೆ, ಸಂಬಂಧಿಕರ ಮನೆಗೆ. ಇಲ್ಲಿಂದ ನೆಕ್ಸ್ಟ್ ಏನು ಪ್ಲ್ಯಾನ್? ನಮ್ಮ ಎಲ್ಲಿದ್ದಾರೆ ಅಂತಿದ್ದೀರಾ ಹೇಳಿ. ನೆಕ್ಸ್ಟ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋದು, ನೆಕ್ಸ್ಟ್ ವ್ಲಾಗಲ್ಲಿ ಹೇಳುವ. ಮಧ್ಯಾಹ್ನ ಟೈಮ್ 1:30 ಆಗಿರ್ಬೋದು. ಭಾಗ್ಯನ ರಿಲೇಟಿವ್ ಮನೇಲಿ ಅಂತೂ ಭರ್ಜರಿ ಅಂದರೆ ತುಂಬಾ ಭರ್ಜರಿಯಾಗಿ ಊಟ ರೆಡಿಯಾಗಿತ್ತು. ಸೊ ಊಟ ಸ್ಟಾರ್ಟ್ ಮಾಡಿದ್ವಿ ಅಂತ. ಊಟ ಮಾಡ್ತಾ ಇದ್ದೇವೆ. ಎಲ್ಲಿದ್ದಾರೆ ಮಾವ? ಇಲ್ಲಿ ನೋಡಿ, ಇದು ಮಕ್ಕಳು. ಇಲ್ಲಿ ನೋಡಿ ಐಟಮ್ಸ್.
ಊಟ ಅಂತೂ ಆಯಿತು, ಜೊತೆಗೆ ಪಾಯಸ ಕೂಡ ತಿಂದ್ವಿ. ಇದೆಲ್ಲ ಆಗಿ ಸಣ್ಣದಾಗಿ ರೆಸ್ಟ್ ಎಲ್ಲ ತೊಗೊಂಡಾದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಅಲ್ಲೇ ಹತ್ತಿರದಲ್ಲಿರೋ ಮಹಾವಿಷ್ಣು ದೇವಸ್ಥಾನದ ಕಡೆಗೆ ಹೋದ್ವಿ. ಪನಿನ್ಯಾಯಂ ಶ್ರೀ ಮಹಾವಿಷ್ಣು ಕ್ಷೇತ್ರಂ ಅಂತ. ಸಂಜೆ ಸಮಯ ಈ 3ನೇ ದೇವಸ್ಥಾನಕ್ಕೆ ವಿಸಿಟ್ ಕೂಡ ಆಯಿತು. ಇಲ್ಲೊಬ್ಳಿದ್ದಾಳೆ ಗೌದು ಅದು ಓಡುನ್ನದು ಕಣ್ಣು. ಇದು ಮಲ್ಲುಗುಟ್ಟಿ ഇത് മല്ലക്കുട്ടി നമ്മ. മല്ലുകുട്ടി അവന്റെ പേര് പറ. എന്റെ പേര് ഗൗതമി. ഞാൻ പഠിക്കുന്നത് 3-ല്. ഇപ്പൊ ഡാൻസ് ആക്കണത് പിന്നെ ഡാൻസ് ആക്കിക്കോ. എന്താ ശരിക്കുള്ള സ്റ്റെಪ್ಸ್ വേണം. ಇಲ್ಲಿ ಇಷ್ಟು ಕಷ್ಟಪಟ್ಟು ಮಾವಿನ ಮಿಡಿ ಹೆಕ್ತಾ ಇದ್ರೆ ಇಲ್ಲಿ ಒಬ್ಳು ತಿಂತಿದ್ದಾಳೆ ಒಬ್ಳು. ಹೆಕ್ಕು. ಈಗಿದ್ದ ಮಾವಿನ ಮಿಡಿ ಸಿಕ್ಕಬೇಕು ಉಪ್ಪಿನಕಾಯಿ ಹಾಕ್ಲಿಕ್ಕೆ. ಒಳ್ಳೆ ಉಪ್ಪಿನಕಾಯಿ ಆಗ್ತದೆ ಅದಕ್ಕೆ ಇದೀಗ ವರ್ಷಕ್ಕೆ. ಅದಕ್ಕೆ ಇದೀಗ ಎಕ್ಕಿದ್ದು ನಾನು. ಎಷ್ಟು ಸಿಕ್ಕಿದ್ದು? ಬಿದ್ದದ್ದು ಎಕ್ಕಿದ್ರೆ ಹಾಳಾಗುದಿಲ್ಲ. 1 ವರ್ಷಕ್ಕೆಲ್ಲ ಏನಾಗುದಿಲ್ಲ, ಅದು ಮಿಡಿ ಅಲ್ಲ, ಆದ ಕಾರಣ ಈಗದೇ ಸಿಕ್ಕಬೇಕು. ನೋಡು ಮರದಲ್ಲಿ. ಅದೀಗ ಹತ್ತುವವರು ಯಾರು? ನೀನು ಹತ್ತ? ನನ್ನಿಂದ ಹತ್ಲಿಕ್ಕೆ ಆಗುದಿಲ್ಲ. ಇಗುಳಿ ಅವನ ಹತ್ರ ಹೇಳಿ. ಇದಾಯ್ತು, ಅವನ ಹತ್ರ ಹೇಳಿ. ನೀನು ಹತ್ತು ನಾರಾಯಣ. ನೀವು ಮರದಲ್ಲಿ ನೋಡಿ ಆಸೆ ಪಡ್ಬೇಕಷ್ಟೇ. ಅಲ್ಲಿಂದ ಭಾಗ್ಯಮ್ಮನ ಮಾವ ಇನ್ನೊಂದು ಟೆಂಪಲ್ ಕರ್ಕೊಂಡೋದ್ರು, ಅಲ್ಲೇ ಹತ್ತಿರ ಇರುವಂತಹ ಶಿವ ಟೆಂಪಲ್. ಭಾಗ್ಯಮ್ಮನ ಮಾವ ಪೂಜೆ ಮಾಡುವಂತಹ ದೇವಸ್ಥಾನ. ಎಂತ ಬಂಗಾರಿ ದೇವಸ್ಥಾನದ ಹೆಸರು? ಪೇರಂದ? ಅಂಬಲತ್ತಿಂದ ಎಂದ? ಶಾಸ್ತಾಂಗಡವು ಶಿವ ದೇವಸ್ಥಾನ. ದೇವರ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ನೇಚರ್ನ ಎಂಜಾಯ್ ಮಾಡ್ತಾ ಕೂತ್ವಿ. ಸನ್ಸೆಟ್ ಕಾಣುന്നിಲ್ಲ. എന്നെ കാണിക്കും, ഞാനൊരു സണ്ണാണ്. നോക്കാം. സൺ ഓഫ്. ಹಾಗೆ ಸ್ವಲ್ಪ ಹೊತ್ತಲ್ಲೇ ನಾವು ಅವ್ರ ಮನೆಗೆ ವಾಪಸ್ ಆದ್ವಿ. ಇವತ್ತು ತ್ರಿಶೂರಲ್ಲಿ ಫಸ್ಟ್ ಡೇ ಆಗಿತ್ತು ನಮ್ಮದು. ಇವತ್ತು 4 ದೇವಸ್ಥಾನ ವಿಸಿಟ್ ಮುಗಿಸಿದ್ವಿ. ಅದೇ ಥರ ಈಗ ಇಲ್ಲೇ ಹತ್ತಿರದಲ್ಲಿ ಮಾವನ ಮನೆ ಹತ್ತಿರದಲ್ಲಿ ಒಂದು ಕೊಲ್ಲೂರು ತಂತ್ರಿಗಳು ಬಂದಿದ್ದರು. ಸೊ ನೋಡಿ, ಅವರಿಂದ ದಾರನೂ ಕಟ್ಟಿಸ್ಕೊಂಡ್ವಿ. ಅದೇ ಥರ ಪ್ರಸಾದನೂ ಸಿಕ್ತು. ಅಂದ್ಕೊಂಡೇ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇನ್ನು ನಾಳೆ ಎಲ್ಲಿಗೆ ಹೋಗ್ತೀವಿ ಇನ್ನೂ ಪ್ಲ್ಯಾನ್ ಆಗಿಲ್ಲ, ಅದರ ಬಗ್ಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಟಾಟಾ.